ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇದೇ ವ್ಲಾಗಲ್ಲಿ ರಾಮನವಮಿ ಆಚರಣೆ ಮಾಡಿರುವಂತಹ ಕ್ಲಿಪ್ಪಿಂಗ್ನು ಆ್ಯಡ್ ಮಾಡಿದ್ದೀನಿ. ಪಿಂಕಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಕೂದಲು ತುಂಬ ಉದುರುತ್ತಾ ಇತ್ತು. ಸೊ ಹಾಗಾಗಿ ತಣ್ಣಗಾಗುತ್ತೆ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇದ್ದೀವಿ. ಮತ್ತು ಕೂದಲು ಉದುರೋದು ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಾಕಿ ಅಂತ ಎಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ಓಡಾಡಿಸ್ಬಿಡೋನು. ಇವಾಗ ಅವನಿಗೂ ಆರಾಮಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ದಾನೆ. ಹೋಗ್ಬಿಟ್ಟು ಮಣ್ಣು ಒದ್ದೆ ಇರುವಂಥ ಜಾಗದಲ್ಲಿ ಮಲಗ್ತಾ ಇದ್ದ. ಸ್ವಲ್ಪ ತಣ್ಣಗಿರೋ ಜಾಗ ಹುಡುಕ್ತಾ ಇದ್ದ ಅಂತ ಅನ್ಸುತ್ತೆ. ಅಷ್ಟು ಬಿಸಿಲು ಹೊಡಿತಾ ಇದೆ ಪಾಂಡಿಚೇರಿಯಲ್ಲಿ. ಸೊ ಹಾಗಾಗಿ ಸ್ನಾನ ಮಾಡಿಸ್ಬಿಟ್ಬಿಟ್ರೆ ಅವನಿಗೂ ಸ್ವಲ್ಪ ಆರಾಮಂತ ಅನಿಸುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಇನ್ನು ಚೆನ್ನಾಗಿ ಬಿಸಿಲು ಹೊಡಿತಾ ಇತ್ತು. ಸೊ ಹಾಗಾಗಿ ನಾನು ಅಕ್ಕಿ, ರಾಗಿ, ಹಾಗೆ ಗೋಧಿ ಎಲ್ಲನೂ ತೊಳೆದು ಒಣಗಾಕ್ಬಿಡೋಣ ಇವಾಗಲೇ ಅಂತ ಹೇಳಿಬಿಟ್ಟು ಬೆಳಗ್ಗೆ ಟಿಫನ್ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ಎಲ್ಲ ತೊಳೆದಾಕ್ಬಿಡೋಣ ಅಂತ ಹೇಳಿ ತೊಳಿತಾ ಇದ್ದೀನಿ. ಹಾಗೆ ನಾವು ವಾಸನವರೇ ಹಾಗೆ ಅಂತ ಅನಿಸುತ್ತೆ. ಬೆಳಗ್ಗೆ ಟಿಫನಿಗೆ ರೊಟ್ಟಿ ಇರಲೇಬೇಕು, ಮಧ್ಯಾಹ್ನ ಊಟಕ್ಕೆಂತ ಮುದ್ದೆ ಇರಲೇಬೇಕು. ವಿಧವಾಗಿ ತಿಂಡಿ ಮಾಡ್ಕೊಂಡು ತಿಂದ್ರೂ ಏನೋ ಒಂಥರ ರೊಟ್ಟಿ ಮಿಸ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ನಾನಂತೂ ವಾರದಲ್ಲಿ 3 ಸಲನಾದರೂ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಅಷ್ಟು ಇಷ್ಟ ಆಗುತ್ತೆ. ರೊಟ್ಟಿ ತಿಂದ್ರೇ ಒಂಥರ ಅದು ತೃಪ್ತಿ ಅಂತ. ಗ್ರೋಸರೀಸ್ ಎಲ್ಲ ತೊಗೊಂಡು ಬರಬೇಕಾದ್ರೆ ಒಂದು 3 kg ಹೊರಗಡೆಯಿಂದ ಅಕ್ಕಿ ಹಿಟ್ಟು ತೊಗೊಂಡು ಬರೋದ್ರ ಬದಲು ಈ ರೀತಿ ಒಂದು 5-6 kg ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅಕ್ಕಿ ಹಿಟ್ಟು ಬಿಡಿಸ್ಕೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದರೆ ತಿಂಗಳೆಲ್ಲ ಬರುತ್ತಲ್ವ. ಸೊ ಬೇಗ ಖಾಲಿನೂ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಅಕ್ಕಿನ ತೊಳೆದಾಕ್ಬಿಟ್ಟು ಅಕ್ಕಿ ಹಿಟ್ಟು ಬಿಡಿಸ್ಕೊಳ್ತೀನಿ. ಇನ್ನು ರೆಗ್ಯುಲರ್ ಮುದ್ದೆ ಇರಲೇಬೇಕು. ಬೆಳಗ್ಗೆ ಅಂತೂ ಗಂಜಿ ಮಾಡ್ತೀವಿ. ಸೊ ಊರಿಂದ ಬರಬೇಕಾದ್ರೆ ರಾಗಿ ತೊಗೊಂಡು ಬಂದಿದ್ವಿ. ರಾಗಿನೂ ಸ್ವಲ್ಪ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಾನು ರಾಗಿ ಹಿಟ್ಟನ್ನು ಬಿಡಿಸ್ಕೊಳ್ತೀನಿ. ಹಾಗೆ ದಿನನಿತ್ಯ ಬರೀ ಅನ್ನ ಮಾಡಿಕೊಡೋದ್ರ ಬದಲು ಮಕ್ಕಳಿಗೆ ಸ್ವಲ್ಪ ಪುಟ್ಟಾಗಿ ರಾಗಿ ಮುದ್ದೆ ಮಾಡಿಕೊಡೋದು ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅದರಲ್ಲಿರೋ ಸ್ಟ್ರೆಂತು ರೈಸ್ ತಿಂದರೆ ಬರೋದಿಲ್ಲ. ನಮ್ಮನೇಲಿ ರಾಗಿ ಗಂಜಿ ಇಬ್ಬರು ಕುಡಿಯೋದು ಕಮ್ಮಿ. ರಾಗಿ ಮುದ್ದೆ ಅಂದರೆ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಗಂಜಿ ಮಾಡಬೇಕಾದ್ರೆ 2 ಲೋಟ ಕ್ವಾಂಟಿಟಿಲಿ ಮಾಡ್ತೀನಿ. ಮಧ್ಯಾಹ್ನ ಮುದ್ದೆ ಮಾಡಬೇಕಾದ್ರೆ ಮಾತ್ರ ಪುಟ್ಟದಾಗಿ 4 ಮುದ್ದೆ ಮಾಡ್ಕೊಳ್ತೀವಿ. ಸೊ ಈ ರೀತಿ ರೆಗ್ಯುಲರಾಗಿ ಮಾಡುವಂಥದ್ದು. ರೆಗ್ಯುಲರಾಗಿ ಮಾಡಲಿಲ್ಲ ಅಂತ ಅಂದ್ರೂ ಒಂದಿನ ಬಿಟ್ಟು ಒಂದಿನಾದರೂ ಖಂಡಿತ ಮಾಡ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಏನಾದರೂ ಬ್ಯುಸಿಯಾಗಿ ಏನಾದರೂ ಕೆಲಸ ಇತ್ತು ಅಂತಂದರೆ ಆ ಟೈಮಲ್ಲಿ ಜಾಸ್ತಿ ಮುದ್ದೆ ಮಾಡೋಕ್ಕೆ ಹೋಗೋದಿಲ್ಲ. ರೈಸ್ಗೆ ಇಟ್ಬಿಡ್ತೀನಿ. ಮಕ್ಕಳು ಹೇಗಿದ್ರೆ ಸ್ಕೂಲ್ಗೆ ಹೋಗಿರ್ತಾರೆ. ಸೊ ಮಧ್ಯಾಹ್ನ ಊಟಕ್ಕೆ ಭಾಳ ಕಮ್ಮಿ ಮಕ್ಕಳು ಮನೇಲಿರೋದು ಅಂಥದ್ದು. ಸೊ ನೈಟ್ ಅಂತೂ ಎಲ್ಲರೂ ಇರ್ತೀವಲ್ವ, 4 ಜನನೂ ಇರ್ತೀವಿ. ಸೊ ಹಾಗಾಗಿ ನೈಟ್ ಜಾಸ್ತಿ ಮುದ್ದೆ ಮಾಡಿಬಿಡ್ತೀನಿ. ಹಾಗೆ ಈ ಟೈಮಲ್ಲಿ ಪಾಂಡಿಚೇರಿಯಲ್ಲಿ ಇರೋ ಬಿಸಿಲಿಗೆ ರಾಗಿ ಮತ್ತು ಅಕ್ಕಿ ಎರಡೂ ಒಂದೇ ದಿನದಲ್ಲಿ ಒಣಗೋಗ್ಬಿಡುತ್ತೆ. ಒಂದು ದಿನದಲ್ಲಿ ಒಣಗೋಗುತ್ತೆ ಅನ್ನೋದಕ್ಕಿಂತ 1-2-3 ಗಂಟೆಲೇ ಒಣಗೋಗ್ಬಿಡುತ್ತೇನೋ, ಅಷ್ಟು ಬಿಸಿಲು ಹೊಡಿತಾ ಇದೆ. ಸೊ ನಾನಿಲ್ಲಿ ಅಕ್ಕಿ ತೊಳೆದಿದ್ದ ನೀರನ್ನ ವೇಸ್ಟ್ ಮಾಡ್ತಾ ಇಲ್ಲ, ಗಿಡಗಳಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಬಕೆಟಿಗೆ ಸ್ಟೋರ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದೊಂದೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಮತ್ತು ಇದೇ ವಿಡಿಯೋ ಮಾಡ್ತಾ ಇದ್ದೆ, ನೀರು ತೊಗೊಂಡೋಗೋದು ಹಾಕೋದು ಮಾಡ್ತಾ ಇದ್ದೆ, ಇದೇ ಕ್ಲಿಪ್ಪಿಂಗ್ ತೋರಿಸ್ತಾ ಇದೆ ಅಂದರೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಅಕ್ಕಿ ತೊಳೆದಿದ್ದ ನೀರು ಯಾಕೆ ವೇಸ್ಟ್ ಮಾಡಬೇಕು, ಗಿಡಕ್ಕೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಗಿಡಕ್ಕೆ. ಹಾಗೆ 2 ದಿನಗಳ ಹಿಂದೆ ನಾನು ಕಿಚನ್ ಟೂರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ದಿನಗಳಿಂದ ಕಿಚನ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. 2 ದಿನಗಳ ಹಿಂದೆ ಕಿಚನ್ ಟೂರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಬೋದು. ಹಾಗೆ ಇದೇ ರೀತಿ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ. ಸೊ ನಾನು ಒಬ್ಬರಂತೂ ಹೋಮ್ ಟೂರ್ ಮಾಡಿ ಅಂತ ಕೇಳಿದರೆ ನೀವು ರೆಸ್ಪಾನ್ಸೇ ಮಾಡಿಲ್ಲ ಅಂತ ಕೂಡ ಕಮೆಂಟಲ್ಲಿ ಕೇಳಿದ್ದೀರಾ. ಬಟ್ ನಾನು ಮಾಡಬಾರ್ದು ಅಂತ ಏನಿಲ್ಲ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅಂದ್ಕೊಂಡಿರೋದೇನು ಅಂತ ಅಂದರೆ ನನ್ನ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಇದು ರೆಂಟೆಡ್ ಹೌಸಾ ಅಂತ ಹೇಳಿ. ಸೊ ರೆಂಟೆಡ್ ಹೌಸ್ ಅಲ್ಲ, ಇದು ನಮ್ಮ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುವಂಥ ಹತ್ರದಲ್ಲೇ ಇದ್ದೀನಿ. ಸೊ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ, ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಹೊಸದಾಗಿ ಈ ವ್ಲಾಗ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ಜಾಸ್ತಿ ವಿಡಿಯೋ ಮಧ್ಯದಲ್ಲೇ ಈ ರೀತಿ ಹೇಳೋಕ್ಕೆ ಹೋಗೋದಿಲ್ಲ, ಲಾಸ್ಟಲ್ಲೇ ಯಾವಾಗಲೂ ನಾನು ಹೇಳುವಂಥದ್ದು. ನನ್ನ ಚಾನಲ್ ರೆಗ್ಯುಲರಾಗಿ ವಾಚ್ ಮಾಡ್ತಿರುವಂಥ ವ್ಯೂವರ್ಸ್ಗಳಿಗೆ ಖಂಡಿತ ಗೊತ್ತಿರುತ್ತೆ ಲಾಸ್ಟಲ್ಲೇ ನಾನು ಹೇಳುವಂಥದ್ದು. ಬಟ್ ಇವಾಗ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇನ್ನು 8,000 ಸಬ್ಸ್ಕ್ರೈಬರ್ ಬಾಕಿ ಇರುವಂಥದ್ದು. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೇಳಿದ್ದಂಥದ್ದು. ಅಕ್ಕಿ ತೊಳೆದ ನೀರಿತ್ತಲ್ವ, ಅದನ್ನು ಪಾಟಲ್ಲಿರುವ ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಸಂಜೆ 2 ಟೈಮು ಗಿಡಕ್ಕೆ ನೀರು ಹಾಕಿದ್ರೆ ಈ ರೀತಿ ಹಸ್ರಾಗಿ ನೋಡ್ಬೋದು. ಇಲ್ಲ ಅಂದರೆ ಒಣಗೋಗಿರುತ್ತೆ. ಸೊ ಇಲ್ಲಿ ಬರೋ ಬಿಸಿಲಿಗೆ ನೀರು ಹಾಕಲಿಲ್ಲ 2 ಟೈಮು ಅಂತ ಅಂದರೆ ಫುಲ್ ಒಣಗ್ದಂಗೆ ಕಾಣ್ತಾ ಇರುತ್ತೆ. ಇವಾಗ ಟೆರೆಸ್ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಅಕ್ಕಿ ಮತ್ತು ರಾಗಿ ಗೋಧಿ ಎಲ್ಲನೂ ಟೆರೆಸ್ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಹೇಗಿದ್ರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಮಕ್ಕಳು ಮನೇಲೇ ಇದ್ದರು. ರಿತ್ವಿಕಂಗೆ ಇವಾಗ
ಇವಾಗ ತಾನೇ ರೀಓಪನ್ ಆಗಿತ್ತು ಸ್ಕೂಲು. 5th ಇಂದ 6th ಹೋಗ್ತಿದ್ದಾರೆ ಸರ್. 1 ವೀಕ್ ಆಗಿತ್ತು ಹೋಗಿ. ಇವಾಗ ಪಾಂಡಿಚೇರಿಯಲ್ಲಿ ಎಲೆಕ್ಷನ್ ನಡೀತಿರೋದ್ರಿಂದ ಅವನಿಗೆ 1 ವಾರ ರಜೆ ಕೊಟ್ಟಿದ್ದಾರೆ. ಸೊ ತಿರ್ಗಾ ಮನೇಲೇ ಇವಾಗ ಜಾಲಿಯಾಗಿದ್ದೀನಿ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ರಿತ್ವಿಕ್ ತುಂಬ ಖುಷಿ ಪಡ್ತಿರೋ ವಿಚಾರ ಏನು ಅಂದರೆ 5th ಇಂದ 6th ಹೋಗ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಒಂದಿದೆ ವಿಚಾರ ಏನು ಅಂದರೆ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೇ ಅವನಿಗೆ ಫುಲ್ ಖುಷಿ. ನಾನು ಇನ್ಮೇಲೆ ಸೀನಿಯರ್ ಆದೆ, ದೊಡ್ಡ ಹುಡುಗ ಆದೆ ಅನ್ನೋ ಒಂಥರ ಫೀಲ್ ಅವನಿಗೆ. ಇಷ್ಟು ದಿನ 1 to 5th ವರೆಗೂ ಮತ್ತೆ ಟೌಸರ್ ಹಾಕೊಂಡು ಹೋಗ್ತಾ ಇದ್ದ. ಇವಾಗ 6th to 10th ವರೆಗೂ ಪ್ಯಾಂಟ್ ಮತ್ತು ಶರ್ಟ್ ಇರುತ್ತಲ್ವಾ. ಸೊ ಇನ್ಮೇಲೆ ನಾವು ದೊಡ್ಡವರು ಅನ್ನೋ ಫೀಲ್ ಅವನಿಗೆ. ಹಾಗಾಗಿ ಇವಾಗಲೇ ಯೂನಿಫಾರ್ಮ್ ಹೊಲಿಸ್ಬೇಕು ಅಂತ ಒಂದೇ ಆಟದಲ್ಲಿ 3 ದಿನದಲ್ಲಿ ಯೂನಿಫಾರ್ಮ್ ರೆಡಿ ಮಾಡ್ಕೊಂಡು ಬಂದಿದ್ದಾನೆ. ನಾವು ಬೇಡಪ್ಪ ಇವಾಗ ಹೇಗಿದ್ರು ಸಮ್ಮರ್ ಲೀವ್ ಮುಗೀಲಿ, ಸ್ವಲ್ಪ ಗ್ರೋತ್ ಆಗಿರ್ತಾರೆ ಮಕ್ಕಳು, ಆಮೇಲೆ ಹೊಲಿಸಿದ್ರಾಗತ್ತೆ, ಬೇಗ ಗುಡ್ಡಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು 2 ತಿಂಗಳು ರಜೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇವರಿಗೆ 2 ತಿಂಗಳು ರಜೆನೇ ಕೊಡೋದಿಲ್ಲ, 1 ತಿಂಗಳು ರಜೆ ಕೊಡೋದು. ಏಪ್ರಿಲ್ ಫುಲ್ ಕ್ಲಾಸ್ ತಗೋತಾರೆ. ಫೈನಲಿ ಅವ್ರ ಅಪ್ಪನ್ನ ಕರ್ಕೊಂಡು ಹೋಗಿ ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ಕೊಂಡು ತಗೊಂಡು ಬಂದ. ಅವಾಗಿಂದ 1 ವೀಕ್ ರಜೆ ಕೊಟ್ಟಿದ್ದಾರೆ, ಸ್ಕೂಲ್ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಈ ರೀತಿ ಇತ್ತು ಅವನ ಖುಷಿ ವಿಚಾರ 5th ಇಂದ 6th ಹೋಗುವಂಥದ್ದು. ಸೊ ಬಿಸಿಲಲ್ಲಿ ರಾಗಿ ಮತ್ತು ಅಕ್ಕಿ ಗೋಧಿ ಎಲ್ಲ ಒಣಗಾಕಿ ಮನೆಗೆ ಒಳಗಡೆ ಬಂದರೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ. ಆ ರೀತಿ ಕತ್ಲೆ ಅನ್ನಿಸ್ತಾ ಇತ್ತು. ಆ ಲೆವೆಲ್ಗೆ ಬಿಸಿಲು ಹೊಡಿತಾ ಇತ್ತು. ಈ ರೀತಿ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬಂದ ತಕ್ಷಣ ತಂಪಾಗಿ ಯಾರಾದರೂ 1 ಲೋಟ ಜ್ಯೂಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ಸೊ ನಾನು ಅದೇ ರೀತಿ ಫೀಲ್ ಮಾಡಿದ್ದು. ಮೇಲ್ಗಡೆಯಿಂದ ಅಕ್ಕಿ ಎಲ್ಲ ಒಣಗಾಕಿ ಬರೋವಷ್ಟರಲ್ಲಿ ಸೊ ಅನ್ಸಿಕಾ ನಾನು ಇಬ್ಬರು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ರಿತ್ವಿಕ್ ಬೇಡ ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೆ ಹಾಗೆ ಕೋಲ್ಡ್ ವಾಟರ್ ಕುಡ್ಕೊಂಡ, ಬೇಡ ಅಂತ ಹೇಳ್ದ. ಇನ್ಮೇಲೆ ಬೆಳಗ್ಗೆ ಟಿಫನ್ ರೆಡಿ ಮಾಡಬೇಕು ನೋಡ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೆ ಟಿಫನ್ ಮಾಡಲಾ ಇಲ್ಲ ಡೈರೆಕ್ಟ್ ಮಧ್ಯಾಹ್ನಕ್ಕೆ ಕುಕ್ಕಿಂಗೇ ಮಾಡಿ ಮುಗಿಸ್ಬಿಡ್ಲಾ ಅಂತ ಹೇಳಿ. ಹೇಗಿದ್ರು ಬಿಸಿಲು ಟೈಮ್ ಅಲ್ವಾ, ಇವಾಗ ಟಿಫನ್ ಮಾಡ್ಕೊಂಡು ತಿಂದರೆ ಹೇಗಿದ್ರು ಡೈಜೆಷನ್ ಆಗೋದಿಲ್ಲ. ನಾನು ಮಧ್ಯಾಹ್ನ ಕುಕ್ಕಿಂಗೇ ಮಾಡಿಬಿಡ್ತೀನಿ ಅಂತ ಹೇಳಿ ಡಿಸ್ಕಸ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆನೇ ರೆಡಿ ಮಾಡೋಣ ಅಂತ ರೆಡಿ ಆಗ್ತದೆ. ಇದೇ ವಿಡಿಯೋದಲ್ಲಿ ರಾಮನವಮಿ ಆಚರಣೆ ಮಾಡಿದ್ದಂಥ ಪೂಜೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಇದ್ರದ್ದು. ಸೊ ನಾವು ರಾಮೇಶ್ವರಂಗೆ ಹೋಗಿದ್ವಲ್ವ, ಬಂದು ನೆಕ್ಸ್ಟ್ ಡೇನೇ ರಾಮನವಮಿ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಅಲ್ಲಿಗೆಲ್ಲ ಹೋಗಿ ಬಂದಿದ್ದು ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಜಸ್ಟ್ ನಾನು ಮಿನಿ ಬ್ಲಾಗಿಂಗ್ ಮಾತ್ರ ಶೂಟ್ ಮಾಡ್ಕೊಂಡಿದ್ದಂಥದ್ದು. ಹಾಗಾಗಿ ವಿಡಿಯೋ ಸ್ವಲ್ಪ ಝೂಮಲ್ಲಿದೆ ಇದು. ಸೊ ನಾನಿನ್ನು ಪ್ರಸಾದಕ್ಕೆಲ್ಲ ಏನು ಬೇಕು ನೈವೇದ್ಯಕ್ಕೆ ಅದನ್ನು ಮಾತ್ರ ರೆಡಿ ಮಾಡ್ಕೊಂಡಿದ್ದೆ. ಪಾನಕ ಮಾಡಿದ್ದೆ, ಹಾಗೆ ಕೋಸಂಬರಿ ಮಾಡಿದ್ದೆ, ಹಾಗೆ ಹೆಸರುಬೇಳೆ ಗಸಗಸೆ ಪಾಯಸ ಮಾಡಿದ್ದೆ. ಸೊ ಇನ್ನು ರೆಗ್ಯುಲರಾಗಿ ಕಳ್ಸೋಕ್ಕೆ ಅಂತೂ ಹೂವನ್ನ ಮನೇಲೇ ನಾನು ಹೂವಿನಾರ ರೆಡಿ ಮಾಡ್ಕೊಳ್ತೀನಿ. ಸೊ ಅದನ್ನು ಹೂ ಪೋಣಿಸ್ತೀನಿ. ಹಾಗೆ ರಾಮನವಮಿ ಶುಕ್ರವಾರನೇ ಇದ್ದಿದ್ದರಿಂದ ಶುಕ್ರವಾರ ವಾರದ ಪೂಜೆ ಮಾಡೋಕ್ಕೂ ನಮಗೆ ಈಸಿ ಅಂತ ಅನ್ನಿಸ್ತು. ಮತ್ತು ಇದ್ರ ಬಗ್ಗೆ ಡೀಟೇಲಾಗಿ ಹೇಳಬೇಕು ಅಂತಂದರೆ ಶುಕ್ರವಾರದ ಪೂಜೆ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ನೋಡಬಹುದು. ಸೊ ಹಾಗೆ ನಾನು ಏನೆಲ್ಲ ಮಾಡಿದೆ ಅದನ್ನು ಕೂಡ ತಂದಿಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ ಮೇಲೆ ಹೇಗಿದ್ರು ಮುಗಿತಪ್ಪ ಇವತ್ತಿಗೆ ಪೂಜೆ ಅಂತ ಪೂಜೆ ಮಾತ್ರ ಮಾಡಿಬಿಟ್ಟು ಎದ್ದು ಬರಬಾರ್ದು. ಸೊ ಒಂದು 10 ನಿಮಿಷನಾದರೂ ಕೂತ್ಕೊಂಡು ರಾಮನಾಮ ಜಪ ಮಾಡಿ ಬರಬೇಕು. ಹಾಗೆ ಹೇಗಿದ್ರು ನಾವು ರಾಮೇಶ್ವರಂಗೆ ಹೋಗಿದ್ವಿ. ರಾಮೇಶ್ವರಮಿಂದ ತೀರ್ಥ ತೊಗೊಂಡು ಬಂದಿದ್ವಿ, ಪ್ರಸಾದ ತೊಗೊಂಡು ಬಂದಿದ್ವಲ್ಲ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ರಾಮನಾಮ ಜಪ ಮಾಡಿ ಆಮೇಲೆ ಪೂಜೆ ಸಮಯನ ಮುಗಿಸಿದ್ದಂತೆ. ಹಾಗೆ ನಾನು ಜಾಸ್ತಿ ಫೆಸ್ಟಿವಲ್ ವ್ಲಾಗ್ಗಳಲ್ಲಿ ಈ ಮಾತನ್ನು ಜಾಸ್ತಿ ಹೇಳ್ತಾನೆ ಇರ್ತೀನಿ. ಸೊ ನಮ್ಮ ಹಿಂದೂ ಕಲ್ಚರಲ್ಲಿ ಏನೆಲ್ಲ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡ್ತೀವಿ ಇದು ಪರಿಸರಕ್ಕೆ ಹೊಂದಾಣಿಕೆ ಆಗಿರುತ್ತೆ ಅಂತ ಹೇಳಿ. ಈ ಬೇಸಿಗೆ ಟೈಮಲ್ಲಿ ರಾಮನವಮಿಯಲ್ಲಿ ಮಾಡುವಂಥ ನೈವೇದ್ಯಗಳು ಎಲ್ಲವೂ ತಂಪಾಗಿರುವಂತಹ ನೈವೇದ್ಯಗಳು. ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಹೆಸರುಕಾಳು ಪಾಯಸ ಆಗಿರ್ಬೋದು, ಹಾಗೆ ಕೋಸಂಬರಿ ತೀರ್ಥನ ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ರೆಗ್ಯುಲರ್ ಆಗಿ ನಾನು ತೀರ್ಥನ ರೆಡಿ ಮಾಡಿ ಇಡ್ತಾ ಇರ್ತೀನಿ, ನೀರನ್ನು ಚೇಂಜ್ ಮಾಡಿ. ಸೊ ಇದಿಷ್ಟು ರಾಮನವಮಿಯ ಪೂಜೆ ರೊಟೀನ್. ನಾವಿರುವಂಥ ಊರಲ್ಲಿ ರಥೋತ್ಸವ ಮಾಡಿದ್ರು. ಮತ್ತು ಈ ಕೊಳದಲ್ಲಿ ತೆಪ್ಪಕ್ಕೊಳಂ ಅಂತ ಇವಾಗ ಸೆಂಟ್ರಲ್ ಒಂದು ಪುಟ್ಟ ದೇವಸ್ಥಾನ ಕಾಣಿಸ್ತಿದೆಯಲ್ವಾ, ಸೊ ಅದಕ್ಕೆ ಪೂಜೆ ಮಾಡೋಕೆ ಅಂತ ಮಾಡ್ತಾರೆ. ಬೆಳಗ್ಗೆ ನಾವು ಬರಲಿಲ್ಲ, ಸೊ ಹಾಗಾಗಿ ಈವ್ನಿಂಗ್ ಬಂದಿದ್ದೀವಿ. ಹಾಗೆ ಇಲ್ಲಿ ಕೊಳ ತೋರಿಸ್ತಿದ್ದೀನಲ್ಲ, ಇದು 3 ದೇವಸ್ಥಾನಗಳಿಗೂ ಸೇರುತ್ತೆ. ಒಂದು ವಿಷ್ಣು ದೇವಸ್ಥಾನ, ಹಾಗೆ ಶಿವನ ದೇವಸ್ಥಾನ, ಇನ್ನೊಂದು ಅಮ್ಮೆಯರ್ ದೇವಸ್ಥಾನ. ಇಲ್ಲಿ ಮಾವಿನ ಹಣ್ಣಿನ ಜಾತ್ರೆ ಅಂತ ಮಾಡ್ತಾರೆ, ಜೂನಲ್ಲಿ ಮಾಡ್ತಾರೆ. ಸೊ ನಾನು ಖಂಡಿತ ಅದನ್ನು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಮ್ಮೆಯರ್ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಮ್ಮೆಯರ್ ಶಿವನ ಭಕ್ತೆ. ಸೊ ಅವ್ರು ಹೇಗೆ ಶಿವನ ಭಕ್ತೆ ಆದರೂ ಮಾವಿನ ಹಣ್ಣಿನ ಜಾತ್ರೆ ಯಾಕಾಗಿ ಮಾಡ್ತಾರೆ ಅಂತ ಖಂಡಿತ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಇನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಈ ಕೊಳದ ಸುತ್ತ ವಾಕಿಂಗ್ ಬರ್ತಾರೆ. ಚೆನ್ನಾಗಿರುತ್ತೆ ವಾಕ್ ಮಾಡೋಕೆ. ಹೆಚ್ಚಾಗಿ ಈವ್ನಿಂಗ್ ಟೈಮೇ ಬಂದಿರುವಂಥದ್ದು, ಇಲ್ಲಿ ವಾಕ್ ಮಾಡೋಕೆ ಬಂದಿರುವಂಥದ್ದು. ಹೆಚ್ಚಾಗಿ ಬೆಳಗ್ಗೆ ಟೈಮ್ ನಾವು ಬೀಚ್ ಸೈಡ್ ಹೋಗ್ಬಿಡ್ತೀವಿ. ಸೊ ಅದು ಒಂಥರ ಗಾಳಿ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಅಲ್ಲಿ ಹೋಗ್ತೀವಿ. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಶ್ಲೋಕ ಎಲ್ಲ ಹಾಕಿರ್ತಾರೆ ದೇವಸ್ಥಾನದ ಸುತ್ತಮುತ್ತ, ಅದನ್ನು ಕೇಳ್ಕೊಂಡು ವಾಕ್ ಮಾಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ನೀವು ಪಾಂಡಿಚೇರಿಯಲ್ಲಿ ಹಾಗೆ ತಮಿಳ್ನಾಡಲ್ಲಿ ಜಾಸ್ತಿ ದೇವಸ್ಥಾನಗಳನ್ನೇ ನೋಡ್ಬೋದು. ಸೊ ಹಾಗಾಗಿ ನಮ್ಗೆ ಅದು ಇಷ್ಟ ಆಗುತ್ತೆ. ಇದೇ ವಾತಾವರಣದಲ್ಲಿ ಇರೋದ್ರಿಂದ ನಮಗೆ ಅದು ಲೈಕ್ ಆಗುತ್ತೆ. ಹಾಗೆ ಈ ವಿಡಿಯೋ ಬಗ್ಗೆ
ನಿಮಗೆ ಏನಂತ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನೀವು ಮಾಡೋ ಕಮೆಂಟಿಂದ ಯಾವ ರೀತಿ ವಿಡಿಯೋ ಮಾಡ್ಬೋದು ಅಂತ ನನಗೂ ಒಂದು ಐಡಿಯಾ. ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.